ಭಾರತದ S-400 ಪರಾಕ್ರಮ. ಈಗ ಆಲ್ರೆಡಿ ಅದರ ಸ್ಯಾಂಪಲ್ ನಿಮ್ಮ ಕಣ್ಣು ಮುಂದೆ ದೃಶ್ಯಗಳ ಸ್ವರೂಪದಲ್ಲಿ ಇದೆ. 65 ಸೆಕೆಂಡ್ನಲ್ಲೇನೆ F-16 ಯುದ್ಧ ವಿಮಾನವನ್ನ ಪತ್ತೆ ಹಚ್ಚಿದೆ. ಇದು ಭಾರತದ ಏರ್ ಡಿಫೆನ್ಸ್ನ ತಾಕತ್ತು. ಭಾರತದ S-400 ಪರಾಕ್ರಮ ಇದೆ. ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನವನ್ನ ಕೇವಲ 65 ಸೆಕೆಂಡ್ನಲ್ಲಿ ಪತ್ತೆ ಹಚ್ಚಿ ಅದನ್ನ ಹೊಡೆದು ಉರುಳಿಸಿದೆ S-400. ಒಟ್ಟು 3 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ. ಆಮೇಲೆ 15 ಕ್ಷಿಪಣಿಗಳನ್ನು ನಿನ್ನೆ ನಿರಂತರವಾಗಿ ಇದು ಸಿಂಧೂರ ಆಪರೇಷನ್ ಸಿಂಧೂರ್ 3.0 ಆಗುವ ತನಕ ಸಾಗುವ ದಿಕ್ಕಿನಲ್ಲಿ ಸಾಗ್ತಾ ಇದೆ. 65 ಸೆಕೆಂಡ್ 1 ನಿಮಿಷ 5 ಸೆಕೆಂಡ್ನಲ್ಲಿ F-16 ಯುದ್ಧ ವಿಮಾನವನ್ನ ಅಮೆರಿಕ ನಿರ್ಮಿತ ಅದನ್ನ ರಷ್ಯಾ ನಿರ್ಮಿತ S-400 ಹೊಡೆದುರುಳಿಸಿದೆ. ಈ S-400 ಖರೀದಿ ಸಂದರ್ಭದಲ್ಲಿ ಅಮೆರಿಕ ಅದಕ್ಕೆ ಸ್ವಲ್ಪ ಅಡ್ಡಗಾಲು ಹಾಕಿತ್ತು. ಯಾಕಂದ್ರೆ ರಷ್ಯಾದ ಇಂತಹ ಶಸ್ತ್ರಾಸ್ತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗೋದು ಅಮೆರಿಕಾಗೂ ಬೇಕಾಗಿರಲಿಲ್ಲ. ಆದರೆ ಭಾರತ ಇವತ್ತು ಯಾರನ್ನೋ ಕೇಳಿ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲ, ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. 40,000 ಕೋಟಿ ರೂಪಾಯಿ ವೀಕ್ಷಕರೇ, 40,000 ಕೋಟಿ ರೂಪಾಯಿಯಲ್ಲಿ ಖರೀದಿ ಮಾಡಲಾಗಿತ್ತು. ಅದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು. ನಮಗೆ ಉರಿ ಮತ್ತು ಪುಲ್ವಾಮಾ ಅಟ್ಯಾಕ್ ಸಂದರ್ಭದಲ್ಲಿ ನಾವೇನು ಅಟ್ಯಾಕ್ ಮಾಡಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ಬಳಿ ರಫೇಲ್ ಇರಲಿಲ್ಲ. ಈಗ ರಫೇಲ್ ವಿಶೇಷವಾಗಿ INS ವಿಕ್ರಾಂತದಿಂದ ಕೂಡ, ಆಮೇಲೆ ಜಲಮಾರ್ಗವಾಗಿ, ಭೂಮಾರ್ಗವಾಗಿ, ಆಕಾಶ ಮಾರ್ಗವಾಗಿ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ಧವಾಗಿದೆ. ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ, ಭಿಕ್ಷೆ ಬೇಡ್ತಾ ಇದೆ. ರಹಂ ಅನ್ನುವಂತ ರೀತಿಯಲ್ಲಿ ಆತನ ದಾಟಿ ಅದೇ ತರ ಇತ್ತು. ನಮಗೆ ಬೇಡ, ನಮಗೆ ಶಾಂತಿ ಬೇಕು, ಮಾತುಕತೆ ಬನ್ನಿ ಒಂದು ಕಡೆ ಆ ಮಾತು ಹೇಳ್ತಾ ಇದ್ದಾಗನೇ ನಾನು ಮತ್ತೊಮ್ಮೆ ಹೇಳಿದೆ, ಆಗ್ರಾ ಶೃಂಗಸಭೆಯನ್ನ ಮಾಡಿದ್ರು ಪರ್ವೇಜ್ ಮುಷರಫ್ ಜೊತೆ. ಅಟಲ್ ಬಿಹಾರಿ ವಾಜಪೇಯಿ ಬಸ್ಯಾನವನ್ನ ಮಾಡಿದ್ರು. ಅನೇಕ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಎಂತ ಮನಸ್ಸಿತ್ತು ಪಾಕಿಸ್ತಾನ ಜೊತೆ ಒಂದು ಸಂಬಂಧ ಸುಧಾರಣೆಯಾಗಬೇಕು ಅಂತೇಳಿ. ಆಗ್ರಾ ಶೃಂಗಸಭೆಯನ್ನ ಮಾಡುತ್ತೆ. ತಾಜ್ ಮಹಲ್ ಮುಂದೆ ಪರ್ವೇಜ್ ಮುಷರಫ್ ಗಂಡ ಹೆಂಡತಿ ಫೋಟೋ ತೆಗೆಸಿಕೊಳ್ತಾರೆ. ಆ ನಂತರ ಕೊನೆಗಳಿಗೆಯಲ್ಲಿ ದಾವೂದ್ ಇಬ್ರಾಹಿಂರನ್ನ LK ಅಡ್ವಾಣಿ ಅವರು ಕೇಳಿದಾಗ ಗೃಹ ಸಚಿವರಾಗಿದ್ದವರು. ಆಗ ನಂತರ ಮಾತುಕತೆ ತಕ್ಷಣಕ್ಕೆ ಮುರಿದು ಬೀಳುತ್ತೆ. ಮುರಿದು ಬಿದ್ದ ನಂತರ ಹಿಂದಿರುಗಿ ನೋಡುವಾಗ ಕಾರ್ಗಿಲ್ ಅಲ್ಲಿ ಟೈಗರ್ ಹಿಲ್ಸ್ ಅಲ್ಲಿ ಬಂದು ಕೂತಿದ್ದರು ಪಾಕಿಸ್ತಾನಿಗಳು. ಆ ನಂತರ ಅವತ್ತು ನಡೆದಂತ ಹೋರಾಟ ಅಲ್ಲಿಂದ ಇಲ್ಲಿ ತನಕ ಮತ್ತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸಿದೆ. ಆ ದೃಶ್ಯಾವಳಿ ಸ್ವಲ್ಪ ದೊಡ್ಡದಾಗಿ ಹಾಕಿ. ಅಖನೂರ್ ಜಮ್ಮು ನೋಡಿ, ಅಲ್ಲಿ ಯಾವ ತರ ಪರಿಸ್ಥಿತಿ ಇದೆ. 3 ರಾಜ್ಯಗಳಲ್ಲಿ ಬ್ಲಾಕ್ಔಟ್, ಕರೆಂಟ್ ಅನ್ನು ತೆಗೆದಿದ್ದಾರೆ. ಯಾಕಂದ್ರೆ ಆಕಾಶ ಮಟ್ಟದಲ್ಲಿ ನಡೆಯುವಂತಹ ಯಾವುದೇ ಕ್ಷಿಪಣಿ ದಾಳಿಗಳು ಎಲ್ಲಿ ಲೈಟ್ ಇರುತ್ತೆ ಅಲ್ಲಿಗೆ ಹಾಕ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಎಲ್ಲೂ ಇಲ್ಲದೆ ಇದ್ದಾಗ ಅವರಿಗೆ ಅಟ್ರಾಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸರ್ವಸನ್ನದ್ಧವಾಗಿದೆ. ನಾವೊಂದು ಮಾತು ಹೇಳ್ತೀವಲ್ವಾ, ಹಿಂದಿಯಲ್ಲೊಂದು ಮಾತಿದೆ, ಪೈಸಾ ವಸೂಲ್. S-400 ಪೈಸಾ ವಸೂಲ್. ಪಾಕಿಸ್ತಾನದಿಂದ ಭಾರತದ ಗಡಿಯೊಳಗೆ ನುಗ್ಗೋಕೆ ಪ್ರಯತ್ನ ಮಾಡಿದ ಪಾಕಿಸ್ತಾನದ ಅಷ್ಟು ಮಿಸೈಲ್ಗಳು ಸರ್ವನಾಶ, ಪಾಕಿಸ್ತಾನದ ಅಷ್ಟು ಡ್ರೋನ್ಗಳು ಸರ್ವನಾಶ, ಪಾಕಿಸ್ತಾನದ 3 ಫೈಟರ್ ಜೆಟ್ಗಳು ಸರ್ವನಾಶ. ಯಾವಾಗ ಪಾಕಿಸ್ತಾನದ ಈ ಅಟೆಂಪ್ಟ್, ಪಾಕಿಸ್ತಾನದ ಈ ಪ್ರಯತ್ನ ಫೇಲ್ಯೂರ್ ಆಯಿತು, ಪಾಕಿಸ್ತಾನದ ಪಾಕ್ವಾನ ಭಾರತದ S-400 ಪರಾಕ್ರಮ. ಈಗ ಆಲ್ರೆಡಿ ಅದರ ಸ್ಯಾಂಪಲ್ ನಿಮ್ಮ ಕಣ್ಣು ಮುಂದೆ ದೃಶ್ಯಗಳ ಸ್ವರೂಪದಲ್ಲಿ ಇದೆ. 65 ಸೆಕೆಂಡ್ನಲ್ಲೇನೆ F-16 ಯುದ್ಧ ವಿಮಾನವನ್ನ ಪತ್ತೆ ಹಚ್ಚಿದೆ. ಇದು ಭಾರತದ ಏರ್ ಡಿಫೆನ್ಸ್ನ ತಾಕತ್ತು. ಭಾರತದ S-400 ಪರಾಕ್ರಮ ಇದೆ. ಅಮೆರಿಕ ನಿರ್ಮಿತ
ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನವನ್ನ ಕೇವಲ 65 ಸೆಕೆಂಡ್ನಲ್ಲಿ ಪತ್ತೆ ಹಚ್ಚಿ ಅದನ್ನ ಹೊಡೆದು ಉರುಳಿಸಿದೆ S-400. ಒಟ್ಟು 3 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. ಆಮೇಲೆ 15 ಕ್ಷಿಪಣಿಗಳನ್ನು ನಿನ್ನೆ ನಿರಂತರವಾಗಿ ಇದು ಸಿಂಧೂರ ಆಪರೇಷನ್ ಸಿಂಧೂರ್ 3.0 ಆಗುವ ತನಕ ಸಾಗುವ ದಿಕ್ಕಿನಲ್ಲಿ ಸಾಗ್ತಾ ಇದೆ. 65 ಸೆಕೆಂಡ್, 1 ನಿಮಿಷ 5 ಸೆಕೆಂಡ್ನಲ್ಲಿ F-16 ಯುದ್ಧ ವಿಮಾನವನ್ನ ಅಮೆರಿಕ ನಿರ್ಮಿತ, ಅದನ್ನ ರಷ್ಯಾ ನಿರ್ಮಿತ S-400 ಹೊಡೆದುರುಳಿಸಿದೆ. ಈ S-400 ಖರೀದಿ ಸಂದರ್ಭದಲ್ಲಿ ಅಮೆರಿಕ ಅದಕ್ಕೆ ಸ್ವಲ್ಪ ಅಡ್ಡಗಾಲ ಹಾಕಿತ್ತು. ಯಾಕಂದ್ರೆ ರಷ್ಯಾದ ಇಂತಹ ಶಸ್ತ್ರಾಸ್ತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗೋದು ಅಮೆರಿಕಾಗೂ ಬೇಕಾಗಿರಲಿಲ್ಲ. ಆದರೆ ಭಾರತ ಇವತ್ತು ಯಾರನ್ನೋ ಕೇಳಿ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲ, ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. 40,000 ಕೋಟಿ ರೂಪಾಯಿ, ವೀಕ್ಷಕರೇ, 40,000 ಕೋಟಿ ರೂಪಾಯಿಯಲ್ಲಿ ಖರೀದಿ ಮಾಡಲಾಗಿತ್ತು. ಅದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು. ನಮಗೆ ಉರಿ ಮತ್ತು ಪುಲ್ವಾಮಾ ಅಟ್ಯಾಕ್ ಸಂದರ್ಭದಲ್ಲಿ ನಾವೇನು ಅಟ್ಯಾಕ್ ಮಾಡಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ಬಳಿ ರಫೇಲ್ ಇರಲಿಲ್ಲ. ಈಗ ರಫೇಲ್ ವಿಶೇಷವಾಗಿ INS ವಿಕ್ರಾಂತದಿಂದ ಕೂಡ, ಆಮೇಲೆ ಜಲಮಾರ್ಗವಾಗಿ, ಭೂಮಾರ್ಗವಾಗಿ, ಆಕಾಶ ಮಾರ್ಗವಾಗಿ ಎಲ್ಲಾ ರೀತಿಯಲ್ಲೂ ಸರ್ವಸನ್ನದ್ಧವಾಗಿದೆ. ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ, ಭಿಕ್ಷೆ ಬೇಡ್ತಾ ಇದೆ. ರಹಂ ಅನ್ನುವಂತ ರೀತಿಯಲ್ಲಿ ಆತನ ದಾಟಿ ಅದೇ ತರ ಇತ್ತು. ನಮಗೆ ಬೇಡ, ನಮಗೆ ಶಾಂತಿ ಬೇಕು, ಮಾತುಕತೆ ಬನ್ನಿ. ಒಂದು ಕಡೆ ಆ ಮಾತು ಹೇಳ್ತಾ ಇದ್ದಾಗನೇ ನಾನು ಮತ್ತೊಮ್ಮೆ ಹೇಳಿದೆ, ಆಗ್ರಾ ಶೃಂಗಸಭೆಯನ್ನ ಮಾಡಿದ್ರು ಪರ್ವೇಜ್ ಮುಷರಫ್ ಜೊತೆ. ಅಟಲ್ ಬಿಹಾರಿ ವಾಜಪೇಯಿ ಬಸ್ಯಾನವನ್ನ ಮಾಡಿದ್ರು. ಅನೇಕ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಎಂತ ಮನಸ್ಸಿತ್ತು ಪಾಕಿಸ್ತಾನದ ಜೊತೆ ಒಂದು ಸಂಬಂಧ ಸುಧಾರಣೆ ಆಗಬೇಕು ಅಂತೇಳಿ. ಆಗ್ರಾ ಶೃಂಗಸಭೆಯನ್ನ ಮಾಡುತ್ತೆ. ತಾಜ್ ಮಹಲ್ ಮುಂದೆ ಪರ್ವೇಜ್ ಮುಷರಫ್ ಗಂಡ ಹೆಂಡತಿ ಫೋಟೋ ತೆಗೆಸಿಕೊಳ್ತಾರೆ. ಆ ನಂತರ ಕೊನೆಗಳಿಗೆಯಲ್ಲಿ ದಾವೂದ್ ಇಬ್ರಾಹಿಂರನ್ನ LK ಅಡ್ವಾಣಿ ಅವರು ಕೇಳಿದಾಗ ಗೃಹ ಸಚಿವರಾಗಿದ್ದವರು, ಆಗ ನಂತರ ಮಾತುಕತೆ ತಕ್ಷಣಕ್ಕೆ ಮುರಿದು ಬೀಳುತ್ತೆ. ಮುರಿದು ಬಿದ್ದ ನಂತರ ಹಿಂದಿರುಗಿ ನೋಡುವಾಗ ಕಾರ್ಗಿಲ್ ಅಲ್ಲಿ, ಟೈಗರ್ ಹಿಲ್ಸ್ ಅಲ್ಲಿ ಬಂದು ಕೂತಿದ್ದರು ಪಾಕಿಸ್ತಾನಿಗಳು. ಆ ನಂತರ ಅವತ್ತು ನಡೆದಂತ ಹೋರಾಟ ಅಲ್ಲಿಂದ ಇಲ್ಲಿ ತನಕ ಮತ್ತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸಿದೆ. ಆ ದೃಶ್ಯಾವಳಿ ಸ್ವಲ್ಪ ದೊಡ್ಡದಾಗಿ ಹಾಕಿ. ಅಖನೂರ್ ಜಮ್ಮು ನೋಡಿ, ಅಲ್ಲಿ ಯಾವ ತರ ಪರಿಸ್ಥಿತಿ ಇದೆ. 3 ರಾಜ್ಯಗಳಲ್ಲಿ ಬ್ಲಾಕ್ಔಟ್, ಕರೆಂಟ್ ಅನ್ನು ತೆಗೆದಿದ್ದಾರೆ. ಯಾಕಂದ್ರೆ ಆಕಾಶ ಮಟ್ಟದಲ್ಲಿ ನಡೆಯುವಂತಹ ಯಾವುದೇ ಕ್ಷಿಪಣಿ ದಾಳಿಗಳು ಎಲ್ಲಿ ಲೈಟ್ ಇರುತ್ತೆ ಅಲ್ಲಿಗೆ ಹಾಕ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಎಲ್ಲೂ ಇಲ್ಲದೆ ಇದ್ದಾಗ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸರ್ವಸನ್ನದ್ಧವಾಗಿದೆ. ನಾವೊಂದು ಮಾತು ಹೇಳ್ತೀವಲ್ವಾ, ಹಿಂದಿಯಲ್ಲೊಂದು ಮಾತಿದೆ, ಪೈಸಾ ವಸೂಲ್. S-400 ಪೈಸಾ ವಸೂಲ್. ಪಾಕಿಸ್ತಾನದಿಂದ ಭಾರತದ ಗಡಿಯೊಳಗೆ ನುಗ್ಗೋಕೆ ಪ್ರಯತ್ನ ಮಾಡಿದ ಪಾಕಿಸ್ತಾನದಷ್ಟು ಮಿಸೈಲ್ಗಳು ಸರ್ವನಾಶ, ಪಾಕಿಸ್ತಾನದಷ್ಟು ಡ್ರೋನ್ಗಳು ಸರ್ವನಾಶ, ಪಾಕಿಸ್ತಾನದ 3 ಫೈಟರ್ ಜೆಟ್ಗಳು ಸರ್ವನಾಶ. ಯಾವಾಗ ಪಾಕಿಸ್ತಾನದ ಈ ಪ್ರಯತ್ನ ಫೇಲ್ಯೂರ್ ಆಯಿತು, ಪಾಕಿಸ್ತಾನದ